ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟು. ಯಾರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂತ ಯಾರೆಲ್ಲ ಥಿಂಕ್ ಮಾಡ್ತಿದ್ದೀರೋ ಅವ್ರು ಈ ವಿಡಿಯೋನ ನೋಡಲೇಬೇಕು. ಬನ್ನಿ, ನಾವಿವತ್ತು ದೇಸಿ ತುಪ್ಪವನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನಮಗೆ ಬೇಕಾಗಿರೋದು ದೇಸಿ ಹಸುವಿನ ಬೆಣ್ಣೆ ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು, ಸೊ ಏಲಕ್ಕಿ, ಒಂದು 2 ವೀಳ್ಯದೆಲೆ ಬೇಕಾಗುತ್ತೆ. ಮೆಂತ್ಯನ ನಾವು ಹುರ್ಕೋಬೇಕಾಗುತ್ತೆ, ಹೆಂಚಿನ ಮೇಲೆ ಹುರ್ಕೋಬೇಕಾಗತ್ತೆ. ಯಾರೆಲ್ಲ ಬೆಳ್ಳುಳ್ಳಿನ ಇಷ್ಟಪಡ್ತೀರಾ ಅದನ್ನು ಹಾಕ್ಬೋದು. ಕೆಲವರು ಯೂಸ್ ಮಾಡಲ್ಲ ಬೆಳ್ಳುಳ್ಳಿನ, ಬೇಡ ಅಂದರೆ ಬೇಡ. ನೋಡಿ, ದೇಸಿ ಹಸುವಿನ ಬೆಣ್ಣೆ ಈ ಥರ ಯೆಲ್ಲೋ ಕಲರ್ ಇರುತ್ತೆ. ನೋಡಿ, ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಯಿಸ್ತಾ ಹೋದರೆ ತಿಳಿ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ನೀರಿನ ಅಂಶ ಇರುತ್ತೆ ಬೆಣ್ಣೆಯಲ್ಲಿ. ಸ್ವಲ್ಪ ಬೆಣ್ಣೆ ಕಡ್ದಿರ್ತಾರಲ್ಲ, ಮೊಸರು ಕಡ್ದ ಬೆಣ್ಣೆಯಲ್ಲಿ. ಸೊ ಆ ನೀರಿನ ಅಂಶ ಎಲ್ಲ ಹೋಗುತ್ತೆ ಸ್ವಲ್ಪ ಕಾಯಿಸ್ತಾ ಹೋದರೆ. ಒಂದು 15-20 ನಿಮಿಷ ಕಾಯಿಸಿದ್ರೆ ನೀರಿನ ಅಂಶ ಏನಿದೆ ಈ ಬೆಣ್ಣೆಯಲ್ಲಿ ಫುಲ್ ಎಲ್ಲ ಹೋಗ್ಬಿಡುತ್ತೆ. ಹಾಗೆ ನಾವು ತುಪ್ಪದಿಂದ ಏನೇನೆಲ್ಲ ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ತುಪ್ಪದಲ್ಲಿ HDL ಜಾಸ್ತಿ ಇರುತ್ತೆ, ಅಂದರೆ ಗುಡ್ ಕೊಲೆಸ್ಟ್ರಾಲ್. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಹಾರ್ಟಿಗೆ ತುಂಬ ಒಳ್ಳೆಯದು. ಹಾರ್ಟು ವೈನ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಬ್ಲಾಕೇಜ್ ಆಗೋದನ್ನು ಕಡಿಮೆ ಮಾಡುತ್ತೆ HDL. ಸೊ ತುಪ್ಪದಲ್ಲಿ ನಮಗೆ ಒಮೆಗಾ 3 ಇರುತ್ತೆ, ಹಾಗೂ ಒಮೆಗಾ 9 ಇರುತ್ತೆ. ಇದು ತುಂಬ ಒಳ್ಳೆಯದು. ಮೆದುಳಿನ ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಹಾಗೂ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಪ್ರತಿಯೊಬ್ಬರು ದಿನಕ್ಕೆ 1 ಸ್ಪೂನ್ ತುಪ್ಪನ ಸೇವಿಸಿದ್ರೆ ತುಂಬ ಒಳ್ಳೆಯದು. ಈ ತುಪ್ಪವನ್ನು ಎಲ್ಲ ವಯಸ್ಕರು ಯೂಸ್ ಮಾಡ್ಬೋದು, ಮಕ್ಕಳು ಹೆಚ್ಚಿಗೆ ಯೂಸ್ ಮಾಡಬೇಕು. 2-3 ಸ್ಪೂನ್ ದಿನಕ್ಕೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಡೈಜೆಸ್ಟಿವ್ ಸಿಸ್ಟಮ್ ಅಂತ ಏನು ಕರಿತೀವಿ, ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಅದೆಲ್ಲ ನೀಟಾಗಿ ಸಾಲ್ವ್ ಆಗುತ್ತೆ ಇದನ್ನು ಯೂಸ್ ಮಾಡ್ತಾ ಹೋದರೆ. ನೋಡಿ, 30 ನಿಮಿಷ ಒಂದು ಮೀಡಿಯಮ್ ಫ್ಲೋನಲ್ಲಿ ನಾವೇನು ನಾನು ಹೇಳಿದೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಅರಿಶಿಣ, ಬೆಳ್ಳುಳ್ಳಿ, ಇದೆಲ್ಲ ಹಾಕಿದ ನಂತರ ನೋಡಿ ಈ ಥರ ಆಗುತ್ತೆ. ಕೊನೆಗೆ ನೋಡಿ, ಅರ್ಧ ಗಂಟೆಗೆ ಈ ಥರ ರೆಡಿ ಆಗುತ್ತೆ. ಸೊ ನಿಮ್ಗೆ ಏನೇನು ವಾಟರ್ ಕಂಟೆಂಟ್ ಏನಿದೆ ಮತ್ತೇನು ಕಲ್ಮಶಗಳೇನಿದೆ ಎಲ್ಲ ಕಾಯಿಸಿದ ನಂತರ ತಳದಲ್ಲಿ ಉಳ್ಕೊಂಡ್ಬಿಡುತ್ತೆ. ಅರ್ಧ ಗಂಟೆ ನಂತರ ನೋಡಿ ನಮಗೆ ಶುದ್ಧವಾದ ತುಪ್ಪ ರೆಡಿಯಾಗಿದೆ. ಸ್ಟಾರ್ಟಿಂಗಲ್ಲಿ ಈ ಥರ ತಿಳಿ ಥರ ಇರುತ್ತೆ, ನಿಮ್ಗೆ ಒಂದಿನ ಆದಮೇಲೆ ನಂತರ ಗಟ್ಟಿಯಾಗುತ್ತೆ. ಬಳಸುವಾಗ ನೀವೇನಂದರೆ ಬಾಟಲ್ನ ಶೇಕ್ ಮಾಡಿ ಅಥವಾ ಏನಾದರೂ ಒಂದು ಪಾತ್ರೆಗೆ ಹಾಕಿರ್ತೀರ, ಅದನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು. ಇಲ್ಲಾಂದರೆ ಗಟ್ಟಿ ಹಂಗೆ ಉಳ್ಕೊಳ್ಳುತ್ತೆ, ತಿಳಿ ಮಾತ್ರ ಖಾಲಿಯಾಗಿ ಹೋಗ್ಬಿಡುತ್ತೆ. ಎಲ್ಲ ಅದೇ ಪ್ರಶ್ನೆ ಕೇಳ್ತಾರೆ ನನಗೆ, ಏನು ತಿಳಿ ಎಲ್ಲ ಖಾಲಿ ಆಯಿತು, ಈ ಥರ ಗಟ್ಟಿ ಉಳ್ಕೊಂಡಿದೆ ಡಾಲ್ಡಾನ ಅಂತಾರೆ. ಹಂಗೇನು ಇರೋದಿಲ್ಲ, ಆ ಥರ ಇರೋದಿಲ್ಲ. ಯೂಸ್ ಮಾಡುವಾಗ ಮಿಕ್ಸ್ ಮಾಡಿ ಯೂಸ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.